ಇದನ್ನ ನೋಡಿ ವಿಷ್ಣುವರ್ಧನ್ ಅವರಿಗೆ ತುಂಬಾನೇ ಬೇಜಾರಾಗುತ್ತೆ, ಪ್ಲಸ್ ಕೋಪನೂ ಬರುತ್ತೆ. ಸಿನಿಮಾ ಸೋಲಕ್ ಕಾರಣ ವಿಷ್ಣುವರ್ಧನ್ ಅವರು ಅಂತ ದೂಷಿಸ್ತಾರೆ. ಈ ಕಡೆ ಒಂದು ಪೋಸ್ಟರ್ ನ ರಿಲೀಸ್ ಮಾಡಿ ದ್ರೋಹಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ದ್ವಾರಕೇಶ್ ಅವ್ರ ಜೊತೆ ಸಿನಿಮಾನೇ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತಾರೆ. ದ್ವಾರಕೇಶ್ ಅವರು 1984-85 ಟೈಮ್ ನಲ್ಲ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಆಗಿದ್ರು, ಪ್ಲಸ್ ಸಕ್ಸಸ್ಫುಲ್ ಡೈರೆಕ್ಟರ್ ಆಗಿನೂ ಇದ್ರು. ಅಪ್ಸ್ ಅಂಡ್ ಡೌನ್ಸ್ ತುಂಬಾನೇ ಚೆನ್ನಾಗಿ ಗೊತ್ತಿರುತ್ತೆ. ಆದ್ರೆ ಯಾವ್ದೋ ಒಂದು ಸಿನಿಮಾ ಫ್ಲಾಪ್ ಆಗಿದೆ ಅಂದ ತಕ್ಷಣ ವಿಷ್ಣುವರ್ಧನ್ ಅವ್ರ ಮೇಲೆ ಬೆರಳು ತೋರಿಸೋದು, ಈ ಕಡೆ ದ್ರೋಹಿ ಅಂತ ಒಂದು ಪೋಸ್ಟರ್ ರಿಲೀಸ್ ಮಾಡೋದು, ಇದೆಲ್ಲ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ನಂತರ ದ್ವಾರಕೇಶ್ ಅವರು, ಚರಣ್ ರಾಜ್ ಅವರು, ವಿನೋದ್ ರಾಜ್ ಅವರು, ಟೈಗರ್ ಪ್ರಭಾಕರ್ ಅವರು, ಅಂಬರೀಶ್ ಅವರು, ಶಶಿಕುಮಾರ್ ಅವರು ಅಂತ ಸುಮಾರು ಜನನ್ನ ಇಟ್ಕೊಂಡು ಸಿನಿಮಾ ಮಾಡ್ತಾರ. ಯಾವ ಸಿನಿಮಾನು ಕೈ ಹಿಡಿಲಿಲ್ಲ. ಫೈನಲಿ ಮತ್ತೆ ವಿಷ್ಣುವರ್ಧನ್ ಅವ್ರ ಹತ್ರ ಹೋಗಿ ಕಾಲ್ ಶೀಟ್ ಕೇಳ್ತಾರೆ. ವಿಷ್ಣು ಸರ್ಗೆ ದ್ವಾರಕೇಶ್ ಅವ್ರ ಗ್ರಾಫ್ ತುಂಬಾನೇ ಚೆನ್ನಾಗಿ ಗೊತ್ತು. ಈ 8 ವರ್ಷಗಳಲ್ಲಿ 14 ಸಿನಿಮಾಗಳನ್ನ ಮಾಡ್ತಾರ. ಯಾವ ಸಿನಿಮಾನು ಅವ್ರನ್ನ ಕೈ ಹಿಡಿಲಿಲ್ಲ. ಫೈನಲಿ ವಿಷ್ಣುವರ್ಧನ್ ಅವರು ದ್ವಾರಕೇಶ್ ಅವ್ರಿಗೆ ಒಂದು ಕಾಲ್ ಶೀಟ್ ಕೊಡ್ತಾರ. ದ್ವಾರಕೇಶ್ ಅವ್ರಿಗೆ ರೀಬರ್ತ್ ಕೊಟ್ಟಿರುವಂತ ಸಿನಿಮಾ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ.